ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ಲಕ್ಷ್ಮೀ ಜೋಯ್ಸ್. ಶ್ರೀ ಪರಾಭಾವ ನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ನಿಜಜ್ಯೇಷ್ಠ ಮಾಸ, ಶುಕ್ಲ ಪಕ್ಷ, ಷಷ್ಠಿ, ಮಘೆ ನಕ್ಷತ್ರ, ದಿನಾಂಕ 20/6/2026 ಶನಿವಾರ. ಮುಖ್ಯಾಂಶಗಳು: ಕೃಷಿ ಭೂಮಿ ಉಳಿಸಿ ಅಭಿಯಾನ. ಸುದ್ದಿಯ ವಿವರ. ದುಬಾರಿಯಾಗಿರುವ ರಾಸಾಯನಿಕ ಗೊಬ್ಬರ ಬಳಸುವ ಬದಲಿಗೆ ಪ್ರಕೃತಿಯಲ್ಲಿ ದೊರಕುವ ತ್ಯಾಜ್ಯ ವಸ್ತು ಬಳಸಿಕೊಂಡು ಸಾವಯವ ಗೊಬ್ಬರ ಬಳಸಬೇಕು ಎಂದು ಮೂಡಿಗೆರೆ ಕೃಷಿ ವಿಜ್ಞಾನ ಕೇಂದ್ರದ ಡಾಕ್ಟರ್ ಸುರೇಶ್ ಕುಮಾರ್ ಹೇಳಿದರು. ಕೃಷಿ ಇಲಾಖೆಯಲ್ಲಿ ಗುರುವಾರ ಕೃಷಿಕ ಸಮಾಜ ಮತ್ತು ಕೃಷಿ ಇಲಾಖೆ ಜಂಟಿ ಆಶ್ರಯದಲ್ಲಿ ಆತ್ಮ ಯೋಜನೆಯಡಿ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಕೃಷಿ ಭೂಮಿ ಉಳಿಸಿ ಅಭಿಯಾನದಲ್ಲಿ ಮಾತನಾಡಿದರು. ತೀರ್ಥಹಳ್ಳಿ ಕೃಷಿ ವಿಜ್ಞಾನಿ ಅಂಜನ್ ಕುಮಾರ್ ನಾಯಕ್ ಮಾತನಾಡಿ, ಭತ್ತದ ಬೆಳವಣಿಗೆಯಲ್ಲಿ ಬೀಜದ ಆಯ್ಕೆ ಪ್ರಮುಖವಾಗಿದೆ. ಬಿತ್ತನೆ ಮಾಡುವ ಮುನ್ನ ಬೀಜೋಪಚಾರ ಮಾಡಿದರೆ ಹೆಚ್ಚು ಕಾಳು ಮೊಳಕೆಯೊಡೆಯುವುದಲ್ಲದೆ ರೋಗರಹಿತ ಸಸಿ ನಾಟಿ ಮಾಡಲು ದೊರಕುತ್ತದೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕೃಷಿಕ ಸಮಾಜದ ಉಪಾಧ್ಯಕ್ಷ ಗಂಡಗಟ್ಟ ಶ್ರೀಧರ್, ಭತ್ತದ ಕೃಷಿ ತಾಲೂಕಿನಲ್ಲಿ ವರ್ಷದಿಂದ ವರ್ಷಕ್ಕೆ ಇಳಿಕೆಯಾಗುತ್ತಿದೆಯಾದರೂ ಯಾಂತ್ರೀಕೃತ ಭತ್ತ ನಾಟಿ ಮಾಡುವುದರಿಂದ ಭತ್ತ ಬೆಳೆಯಲು ರೈತರು ಆಸಕ್ತಿ ವಹಿಸುತ್ತಿದ್ದಾರೆ. ನಾಟಿ, ಉಳುಮೆ, ಬಿತ್ತನೆ, ಕಳೆ ತೆಗೆಯುವುದು, ಕಟಾವು ಮತ್ತು ಒಕ್ಕಣೆಗೆ ಯಂತ್ರ ಲಭ್ಯವಿದ್ದು ರೈತರು ಯಂತ್ರವನ್ನು ಬಳಸಿಕೊಂಡು ಆಹಾರ ಬೆಳೆಯಾದ ಭತ್ತದ ಕೃಷಿಯನ್ನು ಕಡೆಗಣಿಸಬಾರದು ಎಂದರು. ಕೆವಿಕೆ ಮೂಡುಗೆರೆಯ ಡಾಕ್ಟರ್ ಸ್ನೇಹ, ಕೃಷಿಕ ಸಮಾಜದ ನಿರ್ದೇಶಕ ಜಗದೀಶ್ ಹೆಗ್ಡೆ, ಹಂಜಲಿ ಕೃಷ್ಣಮೂರ್ತಿ, ಸ್ವಸಹಾಯ ಸಂಘದ ಸದಸ್ಯರು ಇದ್ದರು. ಪಟ್ಟಣದ ಹೆಬ್ಬಾಗಿಲು ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದಲ್ಲಿ ಅಧಿಕ ಜ್ಯೇಷ್ಠ ಮಾಸದ ಪ್ರಯುಕ್ತ ಇತ್ತೀಚೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮ ಸಂಪನ್ನಗೊಂಡಿತು. ಸಮಿತಿಯ ಗೋಕುಲ್ದಾಸ್ ನಾಯಕ್ ಮಾತನಾಡಿ, ನಮ್ಮ ಹಿಂದೂ ಸಂಪ್ರದಾಯದಂತೆ ಅಧಿಕ ಮಾಸವು 4 ವರ್ಷಕ್ಕೊಮ್ಮೆ ಬರುವಂತಹ ಮಾಸವಾಗಿದೆ. ಈ ಮಾಸದಲ್ಲಿ ಶುಭ ಸಮಾರಂಭಗಳು ಸಾಮಾನ್ಯವಾಗಿ ನಡೆಯುವುದಿಲ್ಲವಾದರೂ ವಿಷ್ಣುವಿನ ಆರಾಧನೆ, ಹೋಮ ಹವನಾದಿಗಳು ನಡೆಸುವುದರಿಂದ ಶ್ರೇಯಸ್ಕರ ಎಂಬ ನಂಬಿಕೆ ಇದೆ. ಈ ಮಾಸದಲ್ಲಿ ಪ್ರತಿದಿನ ಸಂಜೆ ಮಹಿಳೆಯರಿಂದ ವಿಷ್ಣು ಸಹಸ್ರನಾಮ ಪಠಣ, ರಾಧಿಕಾ ಕುಂಕುಮಾರ್ಚನೆ ನಡೆಸಲಾಗಿತ್ತು. ಗೌಡ ಸರಸ್ವತ ಬ್ರಾಹ್ಮಣ ಸಮಾಜ ಬಾಂಧವರಿಂದ ಗಾಯತ್ರಿ ಜಪ, ವಿಶೇಷ ಸೇವೆ, ಪ್ರತಿ ಭಾನುವಾರದಂದು ವಿವಿಧ ಹೋಮಗಳಾದ ಗಣಪತಿ ಹೋಮ, ವಿಷ್ಣು ಸಹಸ್ರನಾಮ ಹೋಮ, ಲಕ್ಷ್ಮೀನಾರಾಯಣ ಹೃದಯ ಹೋಮ, ಪುರುಷೋತ್ತಮ ಹೋಮ, ವೆಂಕಟೇಶ ಮೂಲಮಂತ್ರ ಹೋಮ ಹಾಗೂ ವಾಯುಸ್ತುತಿ ಹೋಮ, ಗಾಯತ್ರಿ ಹವನ ನಡೆಸಲಾಗಿತ್ತು. ಭಾಗವತ ಸಪ್ತಾಹವು ಉಳುವೆ ಗಿರೀಶ್ ನಡೆಸಿದ್ದರು ಎಂದರು. ಅಧಿಕ ಮಾಸದಲ್ಲಿ ಸ್ವಾಮಿಗೆ ವಿಶೇಷ ಅಲಂಕಾರ, ಪುಷ್ಪ ಸೇವೆ, ಮಹಾಮಂಗಳಾರತಿ ನಡೆಸಲಾಯಿತು. ಸಮಿತಿಯ ಅಧ್ಯಕ್ಷ ವೆಂಕಟೇಶ್ ಪಂಡಿತ್, ಕೆ ಪ್ರಕಾಶ್ ಭಟ್, ಸತೀಶ್ ಭಟ್, ವೇಣುಮಾಧವ ನಾಯಕ್, ಜಿವಿ ಮೋಹನ್, ನಿತಿನ್ ಪಂಡಿತ್, ವಿಜೇಶ್ ಕಾಮತ್, ಗಿರಿ ಕಾಮತ್, ಉಷಾ ಕಾಮತ್ ಇತರರು ಇದ್ದರು. ಮಣಿಪಾಲ್ ಆರೋಗ್ಯ ಕಾರ್ಡ್ ನೋಂದಾವಣೆ ಜೂನ್ 16ರಿಂದ ಆರಂಭವಾಗಿದೆ. ಈ ಪ್ರಕ್ರಿಯೆ ಆಗಸ್ಟ್ 15ಕ್ಕೆ ಮುಕ್ತಾಯವಾಗಲಿದ್ದು, ಹೆಚ್ಚಿನ ಮಾಹಿತಿಗಾಗಿ ಸ್ಥಳೀಯ ಪ್ರತಿನಿಧಿ ಕೆ ಪ್ರಕಾಶ್ ಭಟ್, ಮೊಬೈಲ್ ಸಂಖ್ಯೆ 9481820493 ಸಂಪರ್ಕಿಸಲು ವಿನಂತಿಸಲಾಗಿದೆ. ಇಂದಿನ ಕಾರ್ಯಕ್ರಮ: ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರತಿಭಾನ್ವೇಷಣೆ ಸಾಂಸ್ಕೃತಿಕ ಚಟುವಟಿಕೆ ಉದ್ಘಾಟನೆ, ಪ್ರತಿಭಾ ಪುರಸ್ಕಾರ. ಅಧ್ಯಕ್ಷತೆ ಪ್ರಾಂಶುಪಾಲ ಅರುಣ್ ಕುಮಾರ್, ಉದ್ಘಾಟನೆ ಸಮಿತಿ ಕಾರ್ಯಾಧ್ಯಕ್ಷ ಉಮೇಶ್ ಪುದುವಾಳ್, ಉಪಸ್ಥಿತಿ ಎಚ್.ಕೆ. ಸುಬ್ರಹ್ಮಣ್ಯ ಮತ್ತು ಪೂರ್ಣಿಮಾ. ಸ್ಥಳ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಸಮಯ ಬೆಳಗ್ಗೆ 10. ಪ್ರಧಾನ ಸಂಪಾದಕ ಕೆ.ಎಲ್. ಗೋಪಾಲಕೃಷ್ಣ, ಸಹಕಾರ ಕೆ.ವಿ. ರಮೇಶ್, ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್. ಜಾಹೀರಾತು ಮತ್ತು ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು, ವಾಟ್ಸಪ್ ಸಂಖ್ಯೆಯನ್ನು 9448843831ಗೆ ವಾಟ್ಸಪ್ ಮಾಡಿ. ವಂದನೆಗಳು.